ಎದುರುಗಡೆ ದೊಡ್ಡದೊಂದು ಟ್ರಕ್ ಬರ್ತಾ ಇದೆ ಅನ್ನೋ ಕನಿಷ್ಠ ಪರಿಜ್ಞಾನವೂ ಕೂಡ ಈ ಬಿಜೆಪಿ ಮುಖಂಡನಿಗೆ ಇರಲಿಲ್ಲ. ಆದ್ರೆ ಸಿಟ್ಟಲ್ಲಿ ಕಪಾಳಕ್ಕೆ ಬಾರಿಸಿದ್ರು. ಇದು ನಡೆದಿದ್ದು ಯಾದಗಿರಿಯಲ್ಲಿ. ನಿನ್ನೆ ವಿಜಯ ಸಂಕಲ್ಪ ಯಾತ್ರೆ ಉದ್ಘಾಟನೆಗೆ ಬರ್ತಾ ಇದ್ದ ಯಡಿಯೂರಪ್ಪರನ್ನ ಸ್ವಾಗತಿಸಲು ಬಾಬುರಾವ್ ಚಿಂಚನಸೂರ ನೇತೃತ್ವದಲ್ಲಿ ಹೋಗ್ತಾ ಇದ್ರು. ಈ ವೇಳೆ ಬೇಗ ಬೇಗ ಪಟಾಕಿ ಹೊಡೆಯುವಂತೆ ಯುವಕನಿಗೆ ಸೂಚಿಸಿದ್ರು. ಈ ವೇಳೆ ಎದುರುತ್ತರ ಕೊಟ್ಟ ಯುವಕನಿಗೆ ನನಗೆ ಎದುರು ಮಾತನಾಡ್ತೀಯಾ ಅಂತ ಸಾರ್ವಜನಿಕರ ಎದುರೇ ಕಪಾಳಕ್ಕೆ ಬಾರಿಸಿದ್ದಾರೆ. ಗಮನಿಸ್ತಾ ಇದ್ದೀರಾ ಯಾವ ರೀತಿ ದರ್ಪವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಕಾರ್ಯಕರ್ತನಿಗೆ ಸಾರ್ವಜನಿಕರ ಎದುರಲ್ಲೇ ಕಪಾಳ ಮೋಕ್ಷವನ್ನ ಮಾಡ್ತಾರೆ. ಬೇಗ ಬೇಗ ಪಟಾಕಿಯನ್ನ ಸಿಡಿಸಿ ಅಂತ ಹೇಳಿದಕ್ಕೆ ಎದುರುತ್ತರ ಕೊಟ್ಟ ಆ ಯುವಕ ಅಂತ ಹೇಳಿ ಅಷ್ಟು ಜನರ ಮುಂದೆ ಈ ರೀತಿಯಾಗಿ ಕಪಾಳ ಮೋಕ್ಷ ಮಾಡುವಂತ ಅಗತ್ಯ ಇತ್ತ? ಹಾಗಾದ್ರೆ ಇವ್ರಿಗೆ ಅಧಿಕಾರ ಇದೆ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಒಂದಷ್ಟು ರಾಜಕಾರಣಿಗಳು ಅನ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಗಮನಿಸ್ತಾ ಇದ್ದೀರಾ, ಒಂದು ಸ್ಪಷ್ಟವಾದ ಉದಾಹರಣೆ ಜೊತೆಗೆ ಸಾಕ್ಷ್ಯವನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ರೀತಿಯ ದರ್ಪ ಅಗತ್ಯ ಇಲ್ಲ. ಇವ್ರಿಗೆ ಎಲೆಕ್ಷನ್ ನಿಂತಾದಾಗ ಇದೇ ನಾಯಕರುಗಳು ಬೇಕು, ಗೆಲ್ಸೋದಕ್ಕೆ ಇದೇ ಕಾರ್ಯಕರ್ತರುಗಳು ಬೇಕು. ಆವಾಗ ಎಲ್ಲವೂ ಕೂಡ ಮೃದುವಲ್ಲೇ ನಡೆದು ಹೋಗುತ್ತೆ. ಬಟ್ ಇದೀಗ ಅಲ್ಲೊಂದು ಸಂಕಲ್ಪ ಯಾತ್ರೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಯಾವ ರೀತಿ ಚಿಂಚನಸೂರ ಅವರು ವರ್ತನೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುನಿಲ್. ಅಧಿಕಾರ ಇದೆ ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೋಬಿಟ್ಟಿದ್ದಾರೆ ಅನ್ಸುತ್ತೆ ಒಂದಷ್ಟು ಜನಪ್ರತಿನಿಧಿಗಳು. ಹೌದು ಯಶೋಧ, ಇತ್ತೀಚೆಗೆ ಏನು ಜಾಧವ್ ಅವರ ವಿಷಯದಲ್ಲಿ ರೆಬಲ್ ಆಗಿದ್ದಂತಹ ಏನು ಬಾಬುರಾವ್ ಚಿಂಚನಸೂರ್ ಅವರು ತಮ್ಮ ವರ್ತನೆಯನ್ನ ಮಿತಿಮೀರಿ ನಿನ್ನೆ ಏನೋ ವರ್ತಿಸಿದಂಥದ್ದು. ಅವರು ಯಾವಾಗ್ಲೂ ಒಂದು ಇಲ್ಲ ಸಲ್ಲದ ಹೇಳಿಕೆಯನ್ನು ನೀಡಿ ಯಾವಾಗ್ಲೂ ಪ್ರಚಾರವನ್ನ ಪಡಿಸಿದ್ರು. ನಿನ್ನೆ ಅವರು ಏನು ಯಡಿಯೂರಪ್ಪ ಬರುವ ಮುನ್ನೆ ಏನು ಅಮಾಯಕ ಕಾರ್ಯಕರ್ತನ ಕಪಾಳ ಮೋಕ್ಷ ಮಾಡಿ ತಮ್ಮ ಒಂದು ದರ್ಪವನ್ನ ಮೆರೆದಿದ್ದಾರೆ ಅಂತ ಹೇಳ್ಬೋದು ಯಶೋಧ. ಓಕೆ, ಥ್ಯಾಂಕ್ ಯು ಸುನಿಲ್.